ಎಕ್ಸಾಮ್ ಬರೀತೀನಿ ನಾನು. ಏನು ಎಕ್ಸಾಮ್ ಬರೀದ್ಯಾ? UPSC ಎಕ್ಸಾಮ್ ಬರೀತೀನಿ. ನಾನೊಂದು ಮಿಲ್ಕ್ ಶೇಕ್, ಅವನೊಂದು ಓರಿಯೋ ಮಿಲ್ಕ್ ಶೇಕ್ ಇಬ್ಬರು ತೊಗೊಂಡಿದ್ದೀವಿ. ಬಿಡೋ ಇಷ್ಟು ಏನು ಸ್ನ್ಯಾಪ್ ಹಾಕ್ಯಾ? ಒಳ್ಳೆ ಸೀನ್ ಆಯ್ತು ಗೈಸ್. ಇವಾಗ ಒಳ್ಳೆ ಸೀನ್ ಮಾಡಿದ್ರು ಗೈಸ್. ಒಬ್ರಣ್ಣ ಎಲ್ಲೆಲ್ಲೋ ನಮ್ಮ ಮನೆಗೆ ಹೋಗ್ಬೇಕು. ಇವಾಗೆಲ್ಲ ಒಂದು ಟೀ ಕುಡಿತಾ ಇದೀವಿ ಗೈಸ್. ಬೆಳಗ್ಗೆಯಿಂದ ಸುತ್ತಾಡಿ ಹೆವಿ ತಲೆ ನೋಯ್ತಾ ಇದೆ ನಂಗಂತೂ. ಒಂದು ಸ್ಕೂಲ್ ಹೆಸರೇಳು ಮತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನನ್ನ ಗಾಡೀಲಿ ಪ್ರಜ್ಜು ಜೊತೆ. ನಾವು ಒಂಚೂರು ಹೊರಗೆ ಹೋಗ್ಬೇಕಿತ್ತು ಇವತ್ತು. ಪ್ರಜ್ಜು ಅವ್ರ ಮಾವನ ಮನೆ ಗ್ರೂಪ್ ಪ್ರವೇಶ ಇವತ್ತು ಮತ್ತು ನಾಳೆ ಇತ್ತು. ಸೊ ಅಲ್ಲಿಗೆ ಹೋಗ್ಬೇಕಿತ್ತು. ನಾನು ಪ್ರಜ್ಜು ಮನೆಗೆ ಬಂದೆ ಅವನ್ನ ಪಿಕ್ ಮಾಡೋಕ್ಕೆ. ನೋಡಿದ್ರೆ ಚಳಿ ಆಗ್ತಿದೆ. ಸೊ ಇವಾಗ ಮತ್ತೆ ನಮ್ಮ ಮನೆಗೆ ಹೋಗಿ ನಾನು ಹುಡ್ಡಿ ಎತ್ಕೋಬೇಕು. ಹಿಂಗೆ ಹೋಗಿ ಯಾರೂ ಇಲ್ಲ. ಹುಡ್ಡಿ ಎತ್ಕೊಂಡು ಆಮೇಲಿಂದ ಹೊರಡಬೇಕು. ಬನ್ನಿ ಹೋಗೋಣ. ಆ ಬ್ಲ್ಯಾಕ್ ಹುಡ್ಡಿ ಮೇಲೈತಾ ಗಾಡಿ ಬುಕ್ ಇಲ್ಲಿ ಇಟ್ಟಿದ್ದೀನಿ. ಇವಾಗ ಪ್ರಜ್ಜು ಅವ್ರ ಅಜ್ಜಿ ಮನೆಗೆ ಬಂದಿದ್ದೀವಿ. ಇಲ್ಲಿ ತಿಂಡಿ ಮಾಡಬೇಕು. ಇವಾಗ ಸಕ್ಕತ್ತು ಹೊಟ್ಟೆ ಹಸಿದಿದೆ. ಫಸ್ಟು ತಿಂಡಿ ಮಾಡಿ ಆಮೇಲಿಂದ ಅಲ್ಲಿ ಗುರುಪ್ರವೇಶ ಆಗ ಮನೆಗೆ ಹೋಗ್ಬೇಕಂತೆ. ನಾನು ದೇವಸ್ಥಾನಕ್ಕೆ ಹೋಗಲಿಲ್ಲ ಇವತ್ತು. ದೇವಸ್ಥಾನನೂ ಮಿಸ್ ಆಯಿತು. ಫ್ರೀಯಾದಾಗ ಹೋಗ್ಬೇಕು. ಪೇಪರ್ ಓದ್ತಿದ್ಯಾ ಮಚ್ಚ? ಮಗ ಎಕ್ಸಾಮ್ ಬರೀತೀನಿ ನಾನು. ಏನು ಎಕ್ಸಾಮ್ ಬರೀದ್ಯಾ? UPSC ಎಕ್ಸಾಮ್ ಬರೀತೀನಿ. ಫುಲ್ ಫಾರ್ಮ್ ಮಾಡಿ UPSC ಇದು ಎಕ್ಸಾಮ್ ಬರೋದು ಫುಲ್ ಫಾರ್ಮ್ ಏಕೆ? ಮನೆ ರೀಚ್ ಆಗಿದ್ದೀವಿ. ಇವಾಗ ಇದೆಲ್ಲ ಇಟ್ಟು ಇವಾಗ ನೋಡಿ ಇದು ಎಂಟ್ರೆನ್ಸು. ಹಿಂಗೆ ಮುಂದೆ ಹೋದರೆ ಇದು ಹಾಲು, ಇದು ರೂಮು. ಆ್ಯಂಡ್ ಇಲ್ಲಿ ಆರ್ಡ್ರ್ ಮಾಡ್ಕೊಳ್ಳೋಕ್ಕೆ ಜಾಗ ಬಿಟ್ಟಿದ್ದಾರೆ. ಇದು ಆಮೇಲೆ ಇದು ದೇವ್ರ ಮನೆ, ಇದು ದೇವ್ರ ಮನೆ. ಆಮೇಲೆ ಇದು ಕಿಚನ್ನು, ಓಪನ್ ಕಿಚನ್. ಈ ಕಡೆ ಏನಿದೆ, ಈ ಕಡೆನೂ ಆರ್ಡ್ರ್ ಥರ ಮಾಡೋಕ್ಕೆ ಜಾಗ ಬಿಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟು ಇದೊಂದು ರೂಮು, ಆಮೇಲೆ ಇನ್ನೇನಿದೆ, ಇದು ಬಾತ್ರೂಮು. ಇಲ್ಲಿಂದ ಹೊರಗೆ ಹೋಗ್ಬೋದು ಅನಿಸುತ್ತೆ. ಇಲ್ಲಿ ಇಲ್ಲೊಂದು ಬಾತ್ರೂಮ್ ಇದೆ. ನಲ್ಲಿ ಗಿಲ್ಲಿ ಬಟ್ಟೆ ಗಿಟ್ಟೆ ಹೋಗೋಕ್ಕೆಲ್ಲ ಅಲ್ಲಿ ಯೂಸ್ ಮಾಡ್ಬೋದು ಅನಿಸುತ್ತೆ. ಹರ್ಷಿತ್ ಅವ್ರ ಅಕ್ಕ ಕೋಟಿಲಿಂಗ ಹೋಗಿದ್ದಾರೆ ಅವ್ರ ವಿಡಿಯೋ. ಹರ್ಷಿತ್ ಅವ್ರ ಅಕ್ತು ಪ್ರಜ್ವಲ್ ಅವ್ರ ಅಕ್ಕ ತಿಂಡಿ ಆಯ್ತಾ? ಸರಿ ಬಿಡಿ, ಆಯಿತು. ಹಂಗಾರೆ ಕಟ್ ಮಾಡಿ. ಮತ್ತೆ ಅಲ್ಲಿಂದ ಬಂದು ಈಗ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಮಾರ್ಕೆಟಲ್ಲಿ ಸ್ವಲ್ಪ ಜನ ಇದ್ದಾರಂತೆ. ಇವಾಗ ಅವರು ತೊಗೊಂಡಿರ್ತಾರೆ, ಅದನ್ನು ಎತ್ಕೊಂಡು ಬರಬೇಕು ಇವಾಗ. ಬನ್ನಿ ಹೋಗೋಣ. ಏನೇನು ಬೇಕು ಅದೆಲ್ಲ ತೊಗೊಂಡ್ವಿ. ಹಿಂದೆ ಬರೋ ಎಲ್ಲ ಇಲ್ಲಿ ತೊಗೊಂಡಿದ್ದೀವಿ. ಇಲ್ಲಿ ಕೆಳಗಡೆ ಇದೆ. ಆಮೇಲೆ ಸ್ವಲ್ಪ ಅವರು ಪ್ರಜ್ಜು ಅವ್ರ ಮಾವನ ಗಾಡಿ ಸ್ವಲ್ಪ ಇದೆ. ಇವಾಗ ಅವ್ರ ಹೊಸ ಮನೆಗೆ ಹೋಗಿ ಎಲ್ಲ ಸೆಟಲ್ ಮಾಡಬೇಕು. ಇವಾಗ ಹೋಗ್ತಾ ಇದ್ವಿ. ಹಾಗೆ ಒಂದು ಜ್ಯೂಸ್ ಕುಡ್ಕೊ ಹೋಗೋಣ ಅಂತ ಅಂದ್ಬಿಟ್ಟು ನಾನೊಂದು ಮಿಲ್ಕ್ ಶೇಕ್, ಅವನೊಂದು ಓರಿಯೋ ಮಿಲ್ಕ್ ಶೇಕ್ ಇಬ್ಬರು ತೊಗೊಂಡಿದ್ದೀವಿ. ಬಿಡೋ ಇಷ್ಟು ಏನು ಸ್ನ್ಯಾಪ್ ಹಾಕ್ಯಾ? ಗೈಸ್ ಇವಾಗ ನಾವು ಪ್ರಜ್ಜು ಮನೆಗೆ ಬಂದ್ವಿ. ನಮ್ಮದು ಹುಡ್ಡಿ ಬಿಚ್ಚಾಗಕ್ಕೆ ಬಂದಿದ್ದು. ಬೆಳಗ್ಗೆ ಚಳಿ ಅಂತ ಹಾಕೊಂಡು ಹೋದ್ರೆ ಇವಾಗ ಸಕ್ಕ ಸೆಕೆ ಆಗ್ತಿತ್ತು. ಇವಾಗ ಅಲ್ಲಿಗೆ ಹೋಗ್ಬೇಕು. ಒಳ್ಳೆ ಸೀನ್ ಆಯ್ತು. ಇವಾಗ ನಮ್ಮ ಗಾಡಿ ಬಿಟ್ಟು ಚಾರ್ಜ್ ಇಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು ಗಾಡಿ ತಂದ್ವಿ. ಇದು ನೋಡಿದ್ರೆ ಹಿಂದೆ ಪಂಚರೇ ಆಗ್ಬಿಡ್ತು. ಪೆಟ್ರೋಲ್ ಹಾಕ್ಸ್ಕೊಂಡು ಏರ್ ಹೊಡ್ಸ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಬಟ್ ಪಂಚರೇ ಆಗ್ಬಿಡೈತೆ. ಇಲ್ಲಿ ಪಂಚರ್ ಅಂಗಡಿ ಹುಡುಕೊಂಬಂದ್ರೆ ಇಲ್ಲಿ ಪಂಚರ್ ಅಂಗಡಿನೂ ತೆಗ್ದಿಲ್ಲ. ಪ್ರಜ್ಜು ಕೇಳ್ತಾನೆ ಇಲ್ಲಿ ಇದ್ಬಿಟ್ರೆ ಬೇರೆ ಯಾವ್ದಾದ್ರು ಪಂಚರ್ ಅಂಗಡಿ ಇದೆ ಅಂತ. ಒಳ್ಳೆ ಸೀನ್ ಆಯಿತು ಗೈಸ್. ಇವಾಗ ಒಳ್ಳೆ ಸೀನ್ ಮಾಡಿದ್ರು ಗೈಸ್. ಒಬ್ರಣ್ಣ ಅವ್ರನ್ನ ಕೇಳಿದ್ವಿ, ಇಲ್ಲೆಲ್ಲೋ ಪಂಚರ್ ಅಂಗಡಿ ಇದೆಯಲ್ಲ ಎಲ್ಲಿ ಅಂತ. ಅಣ್ಣ ಇದ್ದವರು ಈ ಕಡೆ ಎಲ್ಲಿಗಪ್ಪ ಬರ್ತಾ ಇದೆಯಾ, ಪಂಚರ್ ಅಂಗಡಿನೇ ಇಲ್ಲ ಇಲ್ಲಿ ಅಂದ್ಬಿಟ್ರು. ಆಮೇಲೆ ನೋಡೋದು ಈ ಕಡೆನೇ ಇಲ್ಲೊಂದು ಪಂಚರ್ ಅಂಗಡಿ ಇದೆ. ಇವಾಗ ಇಲ್ಲಿದೆ. ಅದು ಇನ್ನು ಮುಂದೆ ಬಂದರೆ ಇಲ್ಲೊಂದು ಪಂಚರ್ ಅಂಗಡಿ ಸಿಕ್ತು ಸದ್ಯಕ್ಕೆ. ಇವಾಗ ಪಂಚರ್ ಹಾಕಿಸ್ಕೊಂಡು ಬೇಗ ಹೋಗಬೇಕು ನಾವು. ಇದು ಮೊದಲೇ ಇದು ಇವಾಗ ಚುಚ್ಚಿರೋದ ಇದು? ಅದಲ್ಲ, ಇದು ಪಂಚರ್ ಹಾಕಿರೋದು. ಅದು ಮೊದಲು ಪಂಚರ್ ಆಗಿದೆ ಮತ್ತೆ ಪಂಚರ್ ಆಗೈತೆ. ಇವಾಗ ಅಲ್ಲಿ ಬಂದು ಒಂದು ಅಪಾರ್ಟ್ಮೆಂಟಲ್ಲಿ ಇಟ್ಟಿದ್ವಲ್ಲ ಅದನ್ನು ತೊಗೊಂಡು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಗಾಡಿ ತಳ್ಳಿ ಸಕ್ಕತ್ತು ಸುಸ್ತಾಗೋಯ್ತು ಗೈಸ್. ಸೊ ಬನ್ನಿ ಇವಾಗ ಅಲ್ಲಿಗೆ ಹೋಗಿ ಮುಂದೆ ಏನು ಕೆಲಸ ಅಂತ ನೋಡೋಣ. ಗೈಸ್ ಫೈನಲ್ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಬಸ್ಸಿನೇನೋ ರೋದ್ನೇನೋ ಮ್ಯಾಪ್ದು ಎಲ್ಲೆಲ್ಲೋ ಹೋಗ್ಬಿಟ್ಟು ನಾವು
ಮ್ಯಾಪ್ ನೋಡ್ಕೊಂಡು ಇಲ್ಲಿಗೆ ಹೋಗಿ ಕೊನೆಗೆ ಹಿಂಗೋ ಬಂದಿದ್ದೀವಿ ಗೈಸ್. ಬನ್ನಿ ಒಂಚೂರು ರೆಡಿ ಮಾಡಬೇಕು. ರೆಡಿ ಮಾಡಾದ್ಮೇಲೆ ಸಿಗೋಣ. ಇವಾಗ ಅಲ್ಲಿ ಕೆಲಸ ಎಲ್ಲ ಮುಗಿಸಿ ಪ್ರಜ್ವಲ್ ಅಜ್ಜಿ ಮನೆಗೆ ಬಂದಿದ್ದೀವಿ. ಇವಾಗ ಇಲ್ಲಿ ಆಂಟಿ ಕರ್ಕೋಬೇಕು. ಆಂಟಿ ಕರ್ಕೊಂಡು ನೆಕ್ಸ್ಟ್ ನಮ್ಮ ಮನೆಗೆ ಹೋಗಬೇಕು. ನಮ್ಮ ಮನೆಗೆ ಹೋಗಿ ರೆಡಿ ಆಗಿಬಿಟ್ಟು ವಾಪಸ್ ಬರೋಣ ಬನ್ನಿ. ಸ್ವಲ್ಪ ಹೊಟ್ಟೆ ಹಸಿತಿತ್ತು, ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ಬಿಟ್ಟಿದ್ದೀವಲ್ಲ, ಹೊಟ್ಟೆ ಹಸಿತಿತ್ತು. ಇಲ್ಲೇ ಅಣ್ಣ, ಅದಕ್ಕೆ 2 ಆ್ಯಪಲ್ ಕೇಕ್ ತಿನ್ಕೊಂಡು ಆ್ಯಪಲ್ ಕೇಕ್ ತೋರಿಸೋದು 2 ಆ್ಯಪಲ್ ಕೇಕ್ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲಿಂದ ತಿನ್ಕೊಂಡು ನಮ್ಮ ಮನೆಗೆ ಹೋಗಬೇಕು. ಇವಾಗ ಅದೇನೋ ಬ್ಯಾನರ್ ಅದೇ ಬೇರೆ ತೋರ್ಸೋಕ್ಕೆ ಬ್ಯಾನರ್ ಇದು ಮಾಡಿಸ್ಬೇಕಲ್ಲ, ಅದು ಮಾಡಿಸ್ಬೇಕು. ಸೊ ಇವಾಗ ಇಲ್ಲೊಂದು ಅಂಗಡಿ ಹೇಳಿದ್ರು ಅವ್ರು ಮಾವ, ಅಲ್ಲಿಗೆ ಬಂದಿದ್ದೀವಿ. ಇಲ್ಲ ಅದು ಆರ್ಡ್ರ್ ಕೊಟ್ಬಿಟ್ಟು ಆಮೇಲೆ ಇನ್ನೂ ಮನೆಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಅಲ್ಲಿ ಹಾಂ ಏನಾಯಿತು? ಏನಿಲ್ಲ, ಅಲ್ಲಿ ಬ್ಯಾನರ್ದು ಮಾತಾಡಿಕೊಂಡು ಇವಾಗ ಹೋಗ್ತಾಯಿದ್ದೀವಿ. ಅವರು 7:30 ಫಂಕ್ಷನ್ ಇದೆ, ಬಟ್ ಅವರು ಕೊಡೋದೇ 7:30 ಅಂತಿದ್ದಾರೆ. ಸೊ ಬೇಗ ಕೊಡಿ ಅಂದಿದ್ದೀವಿ. ನೋಡಬೇಕು ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ, ನೋಡೋಣ. ಗಾಡಿ ಮತ್ತೆ ಪಂಚರ್ ಆಗಿ ಅದು ಪಂಚರ್ ಅಂಗಡಿ ಇತ್ತು, ಅಲ್ಲಿ ಬಿಟ್ಬಿಟ್ಟು ಇವಾಗ ನಮ್ಮ ಮನೆಗೆ ನಡ್ಕೊ ಇದ್ದೀನಿ. ನಾವು ಪ್ರಜ್ಜು ಮನೆಗೆ ನಡ್ಕೊ ಹೋಗ್ತಾ ಇದ್ದೀನಿ. ನಾನು ನನ್ನ ಫೋನಲ್ಲಿ ವೀಡಿಯೋ ಮಾಡಿದೆ, ಚಾರ್ಜ್ ಇರಲಿಲ್ಲ ಅಂತ ಏನು ಪವರ್ ಸೇವಿಂಗ್ ಮೂಡ್ಗೆ ಹಾಕಿದೆ. ಅದು ನೋಡಿದ್ರೆ ವೀಡಿಯೋನೇ ಆಗಿಲ್ಲ. ಇವಾಗ ಪ್ರಜ್ಜು ಫೋನಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ಪ್ರಜ್ಜು ಮನೆಗೆ ಹೋಗಿ ಅವ್ನ ಗಾಡಿ ತೊಗೊಂಡು ನಾವು ನಮ್ಮ ಮನೆಗೆ ಹೋಗಿ ರೆಡಿ ಆಗಬೇಕು. ಒಳ್ಳೆ ಇಡೀ ದಿನ ಬರೀ ಗಾಡಿದೇ ಆಗೋಯ್ತು ಗೈಸ್. ರೆಡಿ ಆಗ್ತಿದೆ. ನಮ್ಮಮ್ಮ ನಮಗೋಸ್ಕರ ಮಜ್ಜಿಗೆ ಕೊಡಬೇಳೆ ಮಾಡಿದ್ದಾರೆ. ಇವಾಗ ರೆಡಿಯಾಗಿ ಅದನ್ನ ತಿನ್ಬಿಟ್ಟು ಹೊರಡಬೇಕು. ಯಾಕಂದರೆ ನಾವು ಇನ್ನೂ ದೇವಸ್ಥಾನಕ್ಕೆ ಹೋಗಬೇಕು ಅಂತಲೂ ಅಂದ್ಕೊಂಡ್ವಿ ನಾನು ಪ್ರಜ್ಜು, ಬಿಕಾಸ್ ಇವತ್ತು ಸ್ಯಾಟರ್ಡೆ. ಬಟ್ ಅದು ಆಗುತ್ತೋ ಇಲ್ಲೋ, ಬಿಕಾಸ್ ಅದು ಬ್ಯಾನರ್ ಕೊಡೋದು 7 o'clock ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನೂ ಟೈಮ್ ಇದೆ. ಸೊ ನೋಡ್ಬೇಕೇನಾದ್ರು ಟೈಮ್ ಆದರೆ ದೇವಸ್ಥಾನಕ್ಕೆ ಹೋಗಬೇಕು, ಇಲ್ಲ ಅಂತ ಅಂದರೆ ಹಂಗೆ ಹೋಗಬೇಕು. ಗಾಡಿ ಬೇರೆ ಪಂಚರ್ ಆಗಿದೆ, ಏನಾಗುತ್ತೋ ಏನೋ ಗೊತ್ತಿಲ್ಲ, ನೋಡೋಣ. ರೆಡಿಯಾಗಿ ಪ್ರಜ್ಜು ಅವ್ರ ಗಾಡಿ ಎತ್ಕೊಂಡು ಇವಾಗ ಪ್ರಜ್ಜು ಮನೆ ಹತ್ರ ಬಂದಿದ್ದೀನಿ. ಇವಾಗ ಇಲ್ಲಿಂದ ನಾವು ಅವಾಗಲೇ ಪಂಚರ್ ಕೊಟ್ವಲ್ಲ, ಗಾಡಿ ಈಸ್ಕೊಳಕ್ಕೆ ಹೋಗಬೇಕು. ಅದೇನು ತುಂಬ ದೂರ ಇಲ್ಲ, ಇಲ್ಲೇ ಇದೆ. ಅವ್ರ ಅಮ್ಮನೂ ಹೊರಡಬೇಕು. ಅವ್ರ ಅಮ್ಮ ಬೇರೆ ಗಾಡೀಲಿ ಬಂದಿದ್ದಕ್ಕೆ ಹೆಂಗೋ ಬಚಾವದ್ವಿ. ಇವಾಗ ಪ್ರಜ್ಜು ಮನೆಗೆ ಕರೆದೆ ಅವನ್ನ. ಏನು ಮಾಡ್ತಿದ್ದಾನೆ ಗೊತ್ತಿಲ್ಲ. ಈಗ ಅವ್ನು ಬಂದಮೇಲೆ ಆ ಗಾಡಿ ಎತ್ಕೊಂಡು ಈ ಗಾಡಿ ಅವ್ರ ಅಮ್ಮಂಗೆ ಕೊಡಬೇಕು. ಹಂಗೆ ಇನ್ನೂ ಕೆಲಸ ಇದೆ, ಮಾರ್ಕೆಟ್ಗೆಲ್ಲ ಹೋಗಬೇಕು. ಬನ್ನಿ ಹೋಗೋಣ. ನಾವು ಬಂದ್ವಿ. ಅಲ್ಲಿ ಆ ಮೆಕ್ಯಾನಿಕ್ಕು ಹೇಳಿದರು ನಮಗೆ, ಇದು ನೆಕ್ಸ್ಟ್ ಟೈಮ್ ಏನಾದ್ರು ಪಂಚರ್ ಆದರೆ ಹೊಸ ಟೈರ್ ಹಾಕ್ಸ್ಬೇಕು ಅಂತ. ಸೊ ಇವರು ಅದನ್ನೇ ಹೇಳ್ತಿದ್ದಾರೆ. ಅವರು ಅದನ್ನೇ ಹೇಳಿದ್ರು ಅಣ್ಣ, ಇವರು ಅದನ್ನೇ ಹೇಳ್ತಿದ್ದಾರೆ. ಇಲ್ಲೊಂದು ಕಡೆ, ಆಮೇಲೆ ಇಲ್ಲಿ ಕೆಳಗಡೆ ಒಂದು ಕಡೆ ಆಗಿದೆ. ಅದು ಹೆಂಗೆ ಅಂದರೆ ಅದು ಪಂಚರ್ ಹಾಕಿನೇ ಒಂದು ದಪ್ಪ ಆಗೋಗಿದೆಯಂತೆ. ಅದಕ್ಕೆ ಅವ್ರು ಹೊಸ ಟೈರೇ ಹಾಕ್ಲಾ ಏನು ಅಂತ ಕೇಳ್ತಾ ಇದ್ದಾರೆ. ಇದು ನೋಡ್ಬೇಕು ಇವಾಗ. ಆದರೆ ಹೊಸ ಟೈರೇ ಹಾಕಿಸ್ಕೋಬೇಕು, ಇಲ್ಲ ಅಂದರೆ ಇದನ್ನು ಹೆಂಗೆ ರೆಡಿ ಮಾಡಿ. ಹಾಂ ಬೇಡವಂತ ಸೆಕೆಂಡ್. ಮತ್ತು ಇದನ್ನೇನು ಮಾಡೋದು ಈಗ? ಓ ಬಿಡಿ, ಹಂಗಾರೆ ಹಿಂಗೆ ಹಾಕೊಟ್ಬಿಡಿ ಅಣ್ಣ, ಹೋಗ್ತೀವಿ. ಇವಾಗ ಅದಕ್ಕೆ ಹೊಸ ಟೈರೇ ಹಾಕಿಸ್ಬಿಡೋದಾ? ಅವ್ರು ವಿಜಯನಗರ ತನಕನೂ ಗ್ಯಾರಂಟಿ ಕೊಡ್ತಾಯಿಲ್ಲ. ಅದು ಅಲ್ಲಿ ಗಂಟ ಹೋಗೋಷ್ಟಲ್ಲೇ ಇಳಿದೋಗುತ್ತೆ, ಏರ್ ಇಳಿತಿದ್ದಂಗೆ ಹೊಂಟೋಗುತ್ತೆ ಅಂತವ್ರೆ. ಸೊ ಅದಕ್ಕೆ ರಿಸ್ಕ್ ಬೇಡ ಅಂದ್ಬಿಟ್ಟು ಹೊಸ ಟೈರ್ ಹಾಕಿಸ್ತಾ ಇದ್ದೀವಿ. ಈಗ ಹೊಸ ಟೈರ್ ಹಾಕಿಸ್ಬಿಟ್ಟು ಹೋಗ್ಬೇಕು. ಇವಾಗ ಫಸ್ಟು ಮಾರ್ಕೆಟ್ಗೆ ಹೋಗಬೇಕು. ಏನಣ್ಣ? ಸರಿ ಅಣ್ಣ. ಅವ್ರು ಅದಕ್ಕೆ ಹೊಸ ಟೈರೇ ಹಾಕಿಸ್ಬಿಡಿ ಅಂತ ಅಂದಿದ್ರು. ಅದಕ್ಕೆ ಈಗ ಹೊಸ ಟೈರ್ ಹಾಕಿಸ್ಬಿಡೋದು ಅಂದ್ಬಿಟ್ಟು ಹೊಸ ಟೈರ್ ಹಾಕಿಸ್ತಾ ಇದ್ದೀವಿ. ಇವಾಗ ಮಾರ್ಕೆಟ್ಗೆ ಹೋಗ್ಬೇಕಲ್ಲ, ಒಂಚೂರು ಕೆಲಸನಾದ್ರು ಮುಗಿಸೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಮಾರ್ಕೆಟ್ಗೆ ಹೋಗಿ ಏನೇನು ಬೇಕು ಅದೆಲ್ಲ ತೊಗೊಂಡಿದ್ದೀವಿ. ಇವಾಗ ಆವಾಗಲೇ ಬ್ಯಾನರ್ ಒಂದು ಕೊಟ್ಬಿಟ್ಟು ಬಂದ್ವಲ್ಲ, ಅಲ್ಲಿಗೆ ಹೋಗ್ಬೇಕು. ಇವಾಗ ಅದಕ್ಕೆ ಆಂಟಿ ಇಬ್ಬರು ಒಂದೇ ಟೈಮಿಗೆ ಬರೋ ಥರ ಹೇಳ್ತೀವಿ. ಆಗ ಬನ್ನಿ. ಇವಾಗ ಇದನ್ನೆಲ್ಲ ತೊಗೊಂಡು ಅಲ್ಲಿ ಇವಾಗ ಬ್ಯಾನರ್ ಇಸ್ಕೊಂಡು ಹೋಗಬೇಕು. ಬನ್ನಿ ಹೋಗೋಣ. ಇಸ್ಕೊಂಡು ಬಂದಿದ್ದೀವಿ ಇದನ್ನ. ಇವಾಗ ಪ್ರಜ್ಜು ಅವ್ರ ಅಮ್ಮ ಅಲ್ಲಿ ಕಾಯ್ತಾ ಇದ್ದಾರೆ. ಇವಾಗ ಅಲ್ಲಿಗೆ ಹೋಗಿ ಪ್ರಜ್ಜು ಅವ್ರ ಅಮ್ಮಂಗೆ ರೂಟ್ ಗೊತ್ತಿಲ್ಲ, ನಾವು ಅಲ್ಲಿಂದ ಹೋಗಿ ಒಟ್ಟಿಗೆ ಹೋಗ್ಬೇಕು. ಇವಾಗ ಇಲ್ಲಿ ರೀಚ್ ಆಗಿ ಕೆಳಗಡೆ ಹೋದ್ವಿ. ಅಲ್ಲೊಂದು ಸ್ವಲ್ಪ ಹೋಮಾಗಿ ಮೇಲೆಲ್ಲ ಮಾಡ್ತಿದ್ದಾರೆ. ಹೆವಿ ಹೊಗೆ ತುಂಬಿಕೊಡುತ್ತೆ ಅಂತ ಇವಾಗ ನಾವು ಟೆರಸ್ಸಿಗೆ ಬಂದಿದ್ದೀವಿ. ಇದೊಂದು ಸ್ವಲ್ಪ ಹೊತ್ತು ಇದ್ದೆ, ಆಮೇಲೆ ಏನು ಕೆಲಸ ಏನೂ ಗೊತ್ತಿಲ್ಲ. ನಾನು ಅದೇ ಯೋಚನೆ ಮಾಡ್ತಿದ್ದೆ. ಮೇಲೆ ಇದ್ದೀನಿ ಬಾ. ಇವಾಗ ಗುರುಪ್ರವೇಶ 2 ದಿನ ನಡೆಯುತ್ತೆ. 2 ದಿನದ್ದು ಸೇರಿ ಒಂದೇ ಬ್ಲಾಗ್ ಮಾಡಲು, ಇಲ್ಲ ಅಂದರೆ ಮೋಸಂಬಿ ಕಾಣೋದು ಸುಮ್ಮನೆ ತಿನ್ನಾಗಿ ಇಸ್ಕೊಂಡಿದ್ದು. 2 ದಿನದ್ದು ಸೇರಿ ಒಂದೇ ಬ್ಲಾಗ್ ಮಾಡಲು, ಇಲ್ಲಾಂದರೆ ಬೇರೆ ಬೇರೆ ಬ್ಲಾಗ್ ಮಾಡಲು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಹೆಂಗಾಗುತ್ತೆ, ಹೆಂಗೆ ಮಾಡ್ತೀನಿ. ಇವಾಗೆಲ್ಲ ಒಂದು ಟೀ ಕುಡಿತಾ ಇದ್ದೀವಿ ಗೈಸ್. ಬೆಳಗ್ಗೆಯಿಂದ ಸುತ್ತಾಡಿ ಹೆವಿ ನೋಯ್ತಾ ಇದೆ ನನಗಂತೂ. ನಾವಂತೂ ಬರೀ ರೋಡಲ್ಲೇ ಇದ್ದೀವಿ, ಬರೀ ಗಾಡಿ ತಗೋ ಸುತ್ತಾಡುವ ಹೊಗೆ ಅಪ್ಪಾತು. ದಿ ನೆಕ್ಸ್ಟ್ ಡೇ ಗೈಸ್, ಇವಾಗ ನಾನು ರೆಡಿಯಾಗಿದ್ದೀನಿ. ಈಗ 6 ಗಂಟೆಗೆ ಅವರು ಬರೋಕ್ಕೆ ಹೇಳಿದ್ರು. ಬಟ್ ಈಗ ಇಲ್ಲೇ 6:30 ಆಗೋಗಿದೆ. ಇಲ್ಲಿಂದಲ್ಲಿ ಒಂದು 14-15 ಕಿಲೋಮೀಟರ್ಸ್ ಇರ್ಬೋದೇನೋ. ಇಲ್ಲಿಂದ ಹೊರಡಬೇಕು ಇವಾಗ. ನನ್ನ ಗಾಡೀಲಿ ಚಾರ್ಜು ಇಲ್ಲ, ಆಮೇಲೆ ನಾನು ಕೆಲಸ ಇತ್ತು ಇಲ್ಲಿ ಸ್ವಲ್ಪ. ಸೊ ನೋಡಬೇಕು ಹೆಂಗಾಗುತ್ತೆ ಏನು. ಬನ್ನಿ ಹೋಗೋಣ.
ಬಂದೆ. ನಾನು ಗಾಡಿಯಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ ಹಾಕಿದ್ದೀನಿ. ಸೊ ಇವಾಗ ಅಣ್ಣನ ಗಾಡೀಲಿ ಹೋಗೋದ ಅಂತ ಅಂದ್ಕೊಂಡು ಸ್ಪೆಂಡರ್ ತೊಗೊಂಡಿದ್ದೀನಿ. ಹೆಲ್ಮೆಟ್ ಎತ್ಕೊಂಡು ಹೋಗ್ತೀನಿ. ಅಣ್ಣ ಅದ್ರಲ್ಲಿ ಹೋಯ್ತಾರಂತೆ. ಹೇಳಿಲ್ಲ. ಇಲ್ಲ ಎಲೆಕ್ಟ್ರಿಕಲ್ ಎಲ್ಲಿಗೆ ಹೋಯ್ತಾರ ಹೊರಗೆ ಹೋಗ್ಬೇಕು ಅಂತ ಅಂದ್ರು. ಹೋದ್ರೆ ಅದ್ರಲ್ಲಿ ಹೋಗ್ತೀನಿ ಅಂದವ್ರೆ. ಬಂದೆ ಈಗ ಬಂದು ಟೀ ಕುಡಿತಿದ್ದೆ. ಟೀ ಕುಡಿದ ಆಗಲೇ ಚಲ್ಕೊಂಡೆ ಪಾಯಿಂಟ್ ಮೇಲೆ ಟೀನ. ಎಷ್ಟು ಮೆಸ್ಸಿ ಕಾಯಿಸ್ ನಾನು. ಪ್ರಜೋದ್ ಎಲ್ಲಿಗೆ? ಪ್ರಜೋ ವಾಟ್ ಈಸ್ ದಿಸ್ ಚಿಂಟು? ಲೋ ನಿಮ್ಮ ಮಾವನ ಮನೆ ಗ್ರೂಪ್ ರೇಷ ಕಣೋ. ಲೇ ನಿಮ್ಮ ಮನೆ ಗ್ರೂಪ್ ರೇಷ ಕಣೆ. ಕೊನೆಯಲ್ಲಿ ತಿನ್ಬೇಕಾದ್ರೆ ನೀವೇ ಸ್ಟಾರ್ಟಿಂಗಲ್ಲಿ ತಿಂದಿದ್ದೀರಲ್ರು. ದಡಿಯಾ ಗ್ರೇವಿ ಜೊತೆ ಹಾಕು. ಪಕ್ಕ ಗೈಸ್, ಸ್ವಲ್ಪ ಬೆಳಗ್ಗೆಯಿಂದ ಇಲ್ಲಿ ಕೆಲಸ ಓಡಾಟ ಸಕ್ಕ ಸುಸ್ತಾಗೋಯ್ತು. ಇವಾಗೆಲ್ಲ ಹೋದ್ರು, ಎಲ್ಲ ಖಾಲಿಯಾಗಿದೆ. ಇವಾಗ ನಾವು ಓಡಬೇಕು. ಇದೊಂದು ಸ್ವಲ್ಪ ಎಲ್ಲ ಯಾರೋ ಬರ್ತಾರೆ. ಚಿಂಟು ಇದ್ದಾನೆ. ಹಾಯ್ ಮಾಡಿ ಚಿಂಟು. ಆಯಿತು. ಇವಾಗ ನಾನು ಚಿಂಟು ಪ್ರಜು 3 ಜನ ಇದ್ದೀವಲ್ಲ. ಒಳಗಡೆ ಇದ್ದಾರೆ ಸ್ವಲ್ಪ ಜನ. ಅವರೇನೋ ಪೂಜೆ ಏನೋ ಮಾಡ್ತಾಯಿದ್ದಾರೆ. ಇವಾಗ ಇದೆಲ್ಲ ಕ್ಲೀನ್ ಆದಮೇಲೆ ನೋಡಬೇಕು. ಇವಳು ನಂಗೊಂದು ಬಿಸ್ಕೆಟ್ ಕೊಟ್ಲು. ಆಯ್ ಮಾಡು, ಆಯ್ ಮಾಡು. ನಿನ್ನ ಹೆಸ್ರೇನು? ಪೂನಮ್ಮರ್ ಗೌಡ. ಓ ಗೈಸ್, ಇವಾಗ ನಾನು ಬಿಸ್ಕೆಟ್ ತಿಂತ ಇದ್ದೆ. ನಿಂದೇಳಮ್ಮ. 2 ಸ್ಕೂಲ್ಗೆ ಹೋಯ್ತೀಯ ನೀನು? ಒಂದು ಸ್ಕೂಲ್ ಹೆಸರೇಳು. ಮತ್ತೆ ನೀನು 2 ಸ್ಕೂಲ್ ಏನಂತ? ಈಗ ರೋಟ್ರಿ ಬೃಂದಾವನ ಇರೋದು, ಅದಕ್ಕೆ ಅದನ್ನ ರೋಟ್ರಿ ಬೃಂದಾವನ ಅನ್ನೋದು. ಕರೆಕ್ಟಾಗಿ ಹೇಳು. ಫಸ್ಟ್ ಇಂದ 10th ವರೆಗೂ ಒಂದೇ ಸ್ಕೂಲು, ರೋಟ್ರಿ ಬೃಂದಾವನ್ ಸ್ಕೂಲ್. 10th ನೀನೀಗ? ಒಳ್ಳೆ ಪಾಂಟ್ಲೆ ಕೊಡ್ತೀನಿ. ನೀನು ಎಷ್ಟನೇ ಕ್ಲಾಸು? ಫಸ್ಟ್. ಮತ್ತೆ 10th ಅಂತ ಯಾಕಂದೆ? ಫಸ್ಟ್ ಇಂದ 10th ವರೆಗೂ ಅದೇ ಸ್ಕೂಲು ಅಂದಿದ್ದು. 10 ವರ್ಷ ಅಲ್ಲೇ ಓದ್ತಿ, ಎಲ್ಲೂ ಹೋಗಲ್ಲ. ಹೆಂಗೆ ಹೇಳ್ತೀಯ? ಇಲ್ಲ, ತಪ್ಪ. 6th KP ಕಾನ್ವೆಂಟ್ ಹೋಗ್ತೀನಿ. ಏಕೆ? ಎಲ್ಲ ಪ್ಲಾನ್ ಆಗ್ಲೇ ನಮ್ಮಪ್ಪ ಸೇರ್ಸಿದ್ರೆ. ಅದೇ ಹೇಳ ನೀನು ಫಸ್ಟ್. ಅವಾಗಲೇ ಇವರೆಲ್ಲ ಡ್ರಮ್ ಊಟಕ್ಕೆ ಅಂತ ಬಂದರು. ಅದಕ್ಕೆ ಇವಳು ಚೈಲ್ಡ್ ಚಪಾತಿಗಳದೆಲ್ಲ ಮುಟ್ಬಿಡಿ. ನೀನೇನು ಚೈಲ್ಡ್ ದೋಸೆ ನೀನು? ಚೈಲ್ಡ್ ಅಲ್ಲ ಅಂತ ಇವಳು ದೊಡ್ಡವಳಂತೆ. ನೀನೇ ಚೈಲ್ಡು, ಬೇರೆಯವ್ರಿಗೆ ಚೈಲ್ಡ್ ಅಂದ ನೀನು? ಚಪಾತಿ ಅದು ಬೇರೆಯವ್ರು ಎದ್ರುಕೊಂಡು ಹೊಟ್ಟೋಗ್ಬಿಟ್ರು. ಯಾರು? ಈ ಏರಿಯಾದವರು? ಇಲ್ಲೇ ಆಟ ಆಡ್ತಾವ್ರಲ್ಲ ಹುಡುಗರು. ನೋಡಿ ಗೈಸ್, ಇಷ್ಟು ಚಿಕ್ಕ ವಯಸ್ಸಿಗೆ ಈ ಏರಿಯಾದವ್ರಿಗೆ ಆವಾಜ್ ಹಾಕೊಳ್ಳಿ. ಇಲ್ಲೆಲ್ಲೋ ಬೇರೆ ಏರಿಯಾದವಳು ಇಲ್ಲಿಗೆ ಬಂದು ಆವಾಜ್ ಹಾಕೊಳ್ಳಿ. ಬೇರೆ ಊರೋಳು ನೀನು? ಬೇರೆ ಊರೋಳು. ಈ ಊರೋಳೆ ಎಲ್ಲ ಅವಳು. ಇವಾಗ ನಾನು ಮನೆಗೆ ಬಂದೆ. ಪ್ರಜ್ಜುನು ಇಲ್ಲೇ ಬಂದಿದ್ದಾನೆ. ಈಗ ನಾವು ಮನೆಗೆ ಬಿಟ್ಬಿಟ್ಟು ಬರಬೇಕು. ಇವಾಗ ಅಷ್ಟು ನಾನು ಡ್ರೆಸ್ ಚೇಂಜ್ ಮಾಡಬೇಕಿತ್ತು, ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟೆ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅವನ್ನ ಮನೆಗೆ ಬಿಟ್ಟು ಆಮೇಲೆ ಬ್ಲಾಗ್ನ ಎಂಡ್ ಮಾಡ್ತೀನಿ. ಪ್ರಜ್ಜುನ ಬಿಟ್ಟೆ. ಬಾಯ್ ಪ್ರಜ್ಜು. ಸಿಗುವ. ಬಾಯ್. ಇಲ್ಲ ಆಂಟಿ, ಹೆಲ್ಮೆಟ್ ಅಂತೆ. ಇಲ್ಲ. ಬಾಯ್ ಆಂಟಿ. ಬಾಯ್ ಅಂಕಲ್. ಬಾಯ್ ಚಿಂಟು. ಗೈಸ್, ಬ್ಲಾಗ್ನ ಎಂಡಿಗೆ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ.